ನಮಸ್ತೆ ನರಸಿಂಹಾಯ ನಮಸ್ತೆ ನರಸಿಂಹಾಯ ನಮಸ್ತೆ ನರಸಿಂಹಾಯ ನಮಸ್ತೆ ನರಸಿಂಹಾಯ ಪ್ರಹ್ಲಾದಲಾದಗಾಯಿನೇ ಪ್ರಹ್ಲಾದಲಾದಗಾಯಿನೇ ಹಿರಣ್ಯಕಾಶಿ ಪೂರ್ವಕ್ಷಃ ಹಿರಣ್ಯಕಾಶಿ ಪೂರ್ವಕ್ಷಃ ಶಿಲಕಂಕಾನಕಾಲಯೇ ಶಿಲಕಂಕಾನಕಾಲಯೇ ಇತೋ ನರಸಿಂಹ ಪರತೋ ನರಸಿಂಹ ಇತೋ ನರಸಿಂಹ ಪರತೋ ನರಸಿಂಹ ಯತೋ ಯತೋ ಯಾಮಿ ತತೋ ನರಸಿಂಹ ಯತೋ ಯತೋ ಯಾಮಿ ತತೋ ನರಸಿಂಹ ಗಹೇ ನರಸಿಂಹ ಹೃದಯೇ ನರಸಿಂಹ ಗಹೇ ನರಸಿಂಹ ಹೃದಯೇ ನರಸಿಂಹ ನರಸಿಂಹಮಧಿಂ ಶರಣಂ ಪ್ರಪದ್ಯೆ ನರಸಿಂಹಮಧಿಂ ಶರಣಂ ಪ್ರಪದ್ಯೆ ನರಸಿಂಹಮಧಿಂ ಶರಣಂ ಪ್ರಪದ್ಯೆ ನರಸಿಂಹಮಧಿಂ ಶರಣಂ ಪ್ರಪದ್ಯೆ ಭವಕರ ಕಮಲವರೇನಕಾಂ ಅದ್ಭುತ ಶೃಂಗ ಲಾಲಿತಾ ಹಿರಣ್ಯಕಶಿಪೋ ಅನುಭೃಂಗ ಕೇಶವಧೃತಾ ನರಹರಿರೂಪ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ನವಕರ ಕಮಲವರೇನಭ ಅದ್ಭುತ ಶೃಂಗ ಲಾಲಿತಾ ಹಿರಣ್ಯಕಶಿಪೋ ಅನುಭೃಂಗ ಕೇಶವಧೃತಾ ನರಹರಿರೂಪ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ತವ ಕರ ಕಮಲವರೇನ ಕಾಮಕುತ ಶೃಂಗ ದಾಲಿತಾ ಹಿರಣ್ಯಕಶಿಪೋ ತನುಭೃಂಗ ಕೇಶವಧೃತಾ ನರಹರಿರೂಪ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಮಹಾಭಾರತದ ಯುದ್ಧದ ನಂತರ ಪಾಂಡವರು ರಾಜ್ಯಾಡಳಿತವನ್ನು ಅಭಿಮನ್ಯುವಿನ ಪುತ್ರನಾದ ಪರೀಕ್ಷಿತ ಮಹಾರಾಜನಿಗೆ ವಹಿಸಿ ವಾನಪ್ರಸ್ಥ ಆಶ್ರಮವನ್ನು ಸ್ವೀಕರಿಸಿದರು. ಸಾಮ್ರಾಟನಾದ ಪರೀಕ್ಷಿತನು ಒಂದು ದಿನ ಬಿಲ್ಲು ಬಾಣಗಳೊಂದಿಗೆ ಕಾಡಿನಲ್ಲಿ ಬೇಟೆಯಲ್ಲಿ ತೊಡಗಿದ್ದನು. ಅವನು ಮೃಗಗಳನ್ನು ಹಿಂಬಾಲಿಸುವಾಗ ತುಂಬ ದಣಿದು ಹಸಿವು ಮತ್ತು ಬಾಯಾರಿಕೆಯಿಂದ ಬಾಧಿತನಾಗಿದ್ದನು. ನೀರಿನ ಕೊಳವೊಂದನ್ನು ಅವನು ಹುಡುಕುತ್ತಿರುವಾಗ ಸುಪ್ರಸಿದ್ಧನಾದ ಶಮೀಕ ಋಷಿಗಳ ಆಶ್ರಮವನ್ನು ಪ್ರವೇಶಿಸಿದನು ಮತ್ತು ಮುಚ್ಚಿದ ಕಣ್ಣುಗಳೊಂದಿಗೆ ಮೌನವಾಗಿ ಕುಳಿತಿದ್ದ ಋಷಿಗಳನ್ನು ನೋಡಿದನು. ಮುನಿಗಳು ಕಣ್ಣು ಮುಚ್ಚಿ 3 ಸ್ಥಿತಿಗಳಿಂದ ವಿಮೋಚಿತರಾಗಿ ಯೋಗ ಸಮಾಧಿಯಲ್ಲಿ ಇದ್ದರು. ಧ್ಯಾನಮಗ್ನನಾಗಿದ್ದ ಮುನಿಯು ಕೃಷ್ಣಾರ್ಜುನವನ್ನು ಧರಿಸಿದ್ದನು. ನೀಳವಾಗಿದ್ದು ಜಡೆಗಟ್ಟಿದ ಕೂದಲು ಅವನ ದೇಹವನ್ನೆಲ್ಲ ಆವರಿಸಿತ್ತು. ಬಾಯಾರಿಕೆಯಿಂದ ಗಂಟಲು ಒಣಗಿದ ರಾಜನು ಮುನಿಯನ್ನು ನೀರು ಬೇಕೆಂದು ಕೇಳಿದನು. ಸಮಾಧಿಯಲ್ಲಿದ್ದ ಮುನಿಯು ಪ್ರತಿಕ್ರಿಯಿಸಿದಾಗ ಪರೀಕ್ಷಿತನು ಕೋಪಗೊಂಡನು. ಹಾಗೆ ಅವಮಾನಿತನಾದ ರಾಜನು ಹಿಂದಿರುಗುವಾಗ ಸತ್ತ ಹಾವೊಂದನ್ನು ತನ್ನ ಬಿಲ್ಲಿನಿಂದ ಎತ್ತಿ ಋಷಿಯ ಭುಜದ ಮೇಲೆ ಹಾಕಿದನು. ಆಮೇಲೆ ತನ್ನ ಅರಮನೆಗೆ ಹಿಂದಿರುಗಿದನು.
ಶಮೀಕ ಋಷಿಗಳಿಗೆ ಶೃಂಗಿ ಎಂಬ ಒಬ್ಬ ಚಿಕ್ಕ ಮಗನಿದ್ದನು. ಅವನು ಸ್ನೇಹಿತರೊಂದಿಗೆ ಆಟವಾಡುತ್ತಿರುವಾಗ ರಾಜನಿಂದ ತನ್ನ ತಂದೆಗೆ ಉಂಟಾದ ಬಾಧೆಯನ್ನು ತಿಳಿದು ತಕ್ಷಣವೇ ಹೀಗೆ ನುಡಿದನು: ದೇವೋತ್ತಮ ಪರಮಪುರುಷನೂ ಪ್ರತಿಯೊಬ್ಬನ ಪರಮ ಪಾಲಕನೂ ಆದ ಶ್ರೀಕೃಷ್ಣ ನಿರ್ಗಮಿಸಿದ್ದಾನೆ. ನಮ್ಮ ರಕ್ಷಕನು ಹೊರಟು ಹೋಗಿರುವ ಕಾರಣ ಈ ಉದ್ದತರು ವರ್ಧಿಸುತ್ತಿದ್ದಾರೆ. ಆದುದರಿಂದ ನಾನೇ ಈ ವಿಷಯವನ್ನು ಕೈಗೆತ್ತಿಕೊಂಡು ಅವರನ್ನು ದಂಡಿಸುತ್ತೇನೆ. ನನ್ನ ಶಕ್ತಿಯನ್ನು ನೋಡು. ಕೋಪದಿಂದ ಕೆಂಪಾದ ಕಣ್ಣುಳ್ಳ ಋಷಿಕುಮಾರನು ತನ್ನ ಆಡುವ ಸಂಗಾತಿಗಳೊಂದಿಗೆ ಮಾತನಾಡುತ್ತಾ ಕೌಶಿಕಾ ನದಿಯ ಜಲವನ್ನು ಸ್ಪರ್ಶಿಸಿ ಮುಂದಿನ ಮಾತಿನ ಸಿಡಿಲುಗಳನ್ನು ಪ್ರಯೋಗಿಸಿದನು. ಇಂದಿನಿಂದ ಸರಿಯಾಗಿ 7ನೇ ದಿನಕ್ಕೆ ಒಂದು ಸರ್ಪ ಪಕ್ಷಿಯು ತನ್ನ ತಂದೆಯನ್ನು ಅವಮಾನಿಸಿ ಶಿಷ್ಟಾಚಾರವನ್ನು ಭಂಗ ಮಾಡಿದ ಆ ವಂಶದ ಅತ್ಯಂತ ಕಳಂಕಪ್ರಾಯನಾದವನನ್ನು ಕಚ್ಚುತ್ತದೆ. ಬಾಲಕನು ಆಮೇಲೆ ಆಶ್ರಮಕ್ಕೆ ಹಿಂದಿರುಗಿ ತನ್ನ ತಂದೆಯ ಕೊರಳಲಿದ್ದ ಹಾವನ್ನು ಕಂಡನು ಮತ್ತು ದುಃಖದಿಂದ ದೊಡ್ಡ ಧ್ವನಿಯಲ್ಲಿ ರೋದಿಸಿದನು. ಅಂಗೀರಾ ಮುನಿಯ ವಂಶದಲ್ಲಿ ಹುಟ್ಟಿದ್ದ ಆ ಋಷಿಯು ಪುತ್ರನ ರೋದನವನ್ನು ಕೇಳಿ ನಿಧಾನವಾಗಿ ಕಣ್ಣು ತೆರೆದು ತನ್ನ ಕೊರಳಲಿದ್ದ ಸತ್ತ ಹಾವನ್ನು ನೋಡಿದನು. ಅವನು ಸತ್ತ ಹಾವನ್ನು ಪಕ್ಕಕ್ಕೆ ಎಸೆದು ತನ್ನ ಮಗನನ್ನು ಕುರಿತು ಅವನ ಅಳುವಿನ ಕಾರಣವೇನೆಂದು, ಯಾರಾದರೂ ಅವನಿಗೆ ತೊಂದರೆ ಉಂಟು ಮಾಡಿದರೆ ಎಂದು ಕೇಳಿದನು. ಆಗ ಮಗನು ಏನು ನಡೆಯಿತು ಎಂಬುದನ್ನು ತನ್ನ ತಂದೆಗೆ ವಿವರಿಸಿದನು. ಸಕಲ ಮಾನವರಲ್ಲಿ ಶ್ರೇಷ್ಠನಾಗಿದ್ದ ಆ ರಾಜನು ಶಿಕ್ಷಾರ್ಹನಲ್ಲವಾಗಿದ್ದರೂ ತನ್ನ ಮಗನಿಂದ ಶಪಿತನಾದನು ಎಂಬುದನ್ನು ತಂದೆಯು ತನ್ನ ಕುಮಾರನಿಂದ ಕೇಳಿದನು. ಋಷಿಯು ಮಗನನ್ನು ಅಭಿನಂದಿಸಲಿಲ್ಲ, ಬದಲಾಗಿ ಹೀಗೆ ಹೇಳುತ್ತಾ ಪಶ್ಚಾತ್ತಾಪ ಪಡತೊಡಗಿದನು: ಎಂತಹ ಮಹಾಪಾಪ ಕಾರ್ಯವು ನನ್ನ ಮಗನಿಂದ ನಡೆಯಿತಲ್ಲ. ಕ್ಷುಲ್ಲಕವಾದ ತಪ್ಪಿಗಾಗಿ ರಾಜನಿಗೆ ಬಹುದೊಡ್ಡ ಶಿಕ್ಷೆಯನ್ನು ನೀಡಲಾಗಿದೆ. ಇಲೈ ಪುತ್ರನೇ, ನಿನ್ನ ಬುದ್ಧಿಯು ಅಪ್ರಬುದ್ಧವಾದದ್ದು. ಆದುದರಿಂದಲೇ ನಿನಗೆ ಮನುಷ್ಯ ಜೀವಿಗಳಲ್ಲಿ ಶ್ರೇಷ್ಠನಾದ ದೇವೋತ್ತಮ ಪರಮಪುರುಷನಿಗೆ ಸಮಾನನಾದ ರಾಜನ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ. ಸಾಮಾನ್ಯ ವ್ಯಕ್ತಿಯ ಜೊತೆಗೆ ಅವನನ್ನು ಸಮಾನ ಎಂಬಂತೆ ಕಾಣತಕ್ಕದ್ದಲ್ಲ. ರಾಜನ ಅಪಾರ ತೇಜಸ್ಸಿನಿಂದ ರಕ್ಷಿತರಾಗಿ ರಾಜ್ಯದ ಪ್ರಜೆಗಳು ಸಂಪದ್ಭರಿತರಾಗಿ ಜೀವಿಸುತ್ತಿದ್ದಾರೆ. ಪರೀಕ್ಷಿತ ಚಕ್ರವರ್ತಿಯು ಪುಣ್ಯವಂತನಾದ ರಾಜನಾಗಿದ್ದಾನೆ. ಸುವಿಖ್ಯಾತನಾದ ಆತ ದೇವೋತ್ತಮ ಪರಮಪುರುಷನ ಪ್ರಥಮ ಪಂಕ್ತಿಯ ಭಕ್ತನಾಗಿದ್ದಾನೆ. ಅವನು ರಾಜರಲ್ಲಿ ಋಷಿಯಾಗಿದ್ದು ಅನೇಕ ಅಶ್ವಮೇಧ ಯಾಗಗಳನ್ನು ಮಾಡಿದ್ದಾನೆ. ಅಂತಹ ರಾಜನು ಹಸಿವು ಬಾಯಾರಿಕೆಗಳಿಂದ ಬಳಲಿ ದಣಿದ ಸಂದರ್ಭದಲ್ಲಿ ಶಾಪಾರ್ಹನಾಗುವುದಿಲ್ಲ. ಇತ್ತ ಪರೀಕ್ಷಿತ ಮಹಾರಾಜನು ತಾನು ಮಾಡಿದ ತಪ್ಪಿನ ಪಶ್ಚಾತ್ತಾಪ ಪಡುತ್ತಿರುವಾಗ ಋಷಿಪುತ್ರನೊಬ್ಬನ ಶಾಪದಿಂದಾಗಿ ಸರ್ಪ ಪಕ್ಷಿಯೊಂದು ಕಚ್ಚಿ ತಾನು ಸಾಯುವೆನೆಂಬ ತನ್ನ ಸನ್ನಿಹಿತವಾದ ಮರಣವಾರ್ತೆಯನ್ನು ಕೇಳಿದನು. ದೊರೆ ಇದನ್ನು ಶುಭ ಸಮಾಚಾರವೆಂದೇ ಸ್ವೀಕರಿಸಿದನು, ಏಕೆಂದರೆ ಅದು ಲೌಕಿಕ ವಿಷಯಗಳ ಬಗ್ಗೆ ತನ್ನಲ್ಲಿ ಉದಾಸೀನ ಮನೋಭಾವ ಉಂಟು ಮಾಡುವುದಕ್ಕೆ ಕಾರಣವಾಗುತ್ತಿತ್ತು. ಸಕಲ ರಾಜ್ಯಾಡಳಿತವನ್ನು ತನ್ನ ಪುತ್ರ ಜನಮೇಜಯನಿಗೆ ವಹಿಸಿದನು ಮತ್ತು ಗಂಗಾ ನದಿಯ ತಟದಲ್ಲಿ ಕೃಷ್ಣನನ್ನು ನೆನೆಯುತ್ತಾ ಕುಳಿತನು. ಆ ವೇಳೆಗೆ ಎಲ್ಲ ಮಹಾನುಭಾವರುಗಳು ಮತ್ತು ಜಿಜ್ಞಾಸುಗಳು, ತಮ್ಮ ಶಿಷ್ಯರು ಹಾಗೂ ಯಾರು ಕೇವಲ ತಮ್ಮ ಸಾನ್ನಿಧ್ಯದಿಂದಲೇ ತೀರ್ಥಕ್ಷೇತ್ರಗಳನ್ನು ಪರಮ ಪಾವನಗೊಳಿಸಬಲ್ಲರೋ ಅಂತಹ ಋಷಿಗಳೊಂದೊಡಗೂಡಿ ತೀರ್ಥಯಾತ್ರೆಯ ನೆಪದಲ್ಲಿ ಅಲ್ಲಿಗೆ ಬಂದಿದ್ದರು.
ಬ್ರಹ್ಮಾಂಡದ ನಾನಾ ಭಾಗಗಳಿಂದ ಅತ್ರಿ, ಚ್ಯವನ, ಶರದ್ವಾನ್, ಅರಿಷ್ಟನೇಮಿ, ಭೃಗು, ವಸಿಷ್ಠ, ಪರಾಶರ, ವಿಶ್ವಾಮಿತ್ರ, ಅಂಗೀರ, ಪರಶುರಾಮ, ಉತಥ್ಯ, ಇಂದ್ರಪ್ರಮದ, ಇದ್ದವಾದು, ಮೇಧಾತಿಥಿ, ದೇವಲ, ಆರ್ಷ್ಟಿಶೇಣ, ಭಾರದ್ವಾಜ, ಗೌತಮ, ಪಿಪ್ಪಲಾದ, ಮೈತ್ರೇಯ, ಔರ, ಕವಶ, ಕುಂಭಯೋನಿ, ದ್ವೈಪಾಯನ ಮತ್ತು ಮಹಾನ್ ಪುರುಷ ನಾರದರಂತಹ ಮಹರ್ಷಿಗಳು ಅಲ್ಲಿಗೆ ಆಗಮಿಸಿದ್ದರು. ಅಲ್ಲಿ ಇನ್ನೂ ಅನೇಕ ದೇವ ಋಷಿಗಳು, ದೊರೆಗಳು ಮತ್ತು ನಾನಾ ಋಷಿಗಳ ವಂಶಜರಾದ ಅರುಣಾದಯರೆಂಬ ವಿಶೇಷ ಕ್ಷತ್ರಿಯರು ಆಗಮಿಸಿದ್ದರು. ಅವರೆಲ್ಲರೂ ಪರೀಕ್ಷಿತ ಚಕ್ರವರ್ತಿಯನ್ನು ಭೇಟಿ ಮಾಡಲು ಒಟ್ಟಾಗಿ ಸೇರಿದಾಗ ಚಕ್ರವರ್ತಿಯು ಅವರನ್ನು ಯಥೋಚಿತವಾಗಿ ಸ್ವಾಗತಿಸಿ ತಲೆಬಾಗಿ ನಮಸ್ಕರಿಸಿದನು. ಹೀಗೆ ಪರೀಕ್ಷಿತ ಮಹಾರಾಜನು ಆಮರಣಾಂತ ನಿರಶನ ವ್ರತಕ್ಕೆ ಕುಳಿತನು. ಊರ್ಧ್ವಲೋಕದ ಸಕಲ ದೇವತೆಗಳು ರಾಜನ ಕಾರ್ಯವನ್ನು ಸ್ತುತಿಸುತ್ತಿದ್ದರು. ಅವರು ಸಂತೋಷದಿಂದ ಭೂಮಿಯ ಮೇಲೆ ಪುಷ್ಪವೃಷ್ಟಿಗೈದು ದೇವದುಂದುಬಿ ಮೊಳಗಿಸಿದರು. ಪರೀಕ್ಷಿತನು ಹೀಗೆ ಹೇಳಿದನು: ಎಲೈ ವಿಶ್ವಸನೀಯ ಬ್ರಾಹ್ಮಣರೇ, ನಾನೀಗ ನನ್ನ ತಕ್ಷಣದ ಕರ್ತವ್ಯದ ಬಗ್ಗೆ ಕೇಳುತ್ತಿದ್ದೇನೆ. ಎಲ್ಲ ಪರಿಸ್ಥಿತಿಗಳಲ್ಲೂ, ಅದರಲ್ಲೂ ವಿಶೇಷವಾಗಿ ಸಾಯುವ ಪರಿಸ್ಥಿತಿಯಲ್ಲಿ ಇರುವವರ ಪರಿಶುದ್ಧ ಕರ್ತವ್ಯವೇನೆಂಬುದನ್ನು ಸೂಕ್ತ ವಿವೇಚನೆ ಮಾಡಿ ದಯವಿಟ್ಟು ತಿಳಿಸಿ. ಆ ಘಳಿಗೆಯಲ್ಲಿ ಆತ್ಮತೃಪ್ತರಾಗಿ ಅನಾಸಕ್ತಿಯಿಂದ ಭೂಮಂಡಲವನ್ನು ಸಂಚರಿಸುತ್ತಿದ್ದ ತೇಜಸ್ವಿಗಳಾದ ವೇದವ್ಯಾಸರ ಪುತ್ರರು ಅಲ್ಲಿ ಕಾಣಿಸಿಕೊಂಡರು. ಅವರು ಯಾವುದೇ ವರ್ಣಾಶ್ರಮ ವ್ಯವಸ್ಥೆಗೆ ಸೇರಿದ್ದ ಯಾವ ಲಕ್ಷಣಗಳನ್ನು ಹೊಂದಿರಲಿಲ್ಲ. ಅವರನ್ನು ಮಹಿಳೆಯರು ಮತ್ತು ಬಾಲಕರು ಸುತ್ತುವರೆದಿದ್ದರು. ಇತರರು ತಮ್ಮನ್ನು ಉದಾಸೀನದಿಂದ ಕಾಣುವರೆಂಬಂತೆ ಅವರು ಉಡುಪು ಧರಿಸಿದ್ದರು. ವಿಷ್ಣುರಾತ ಎಂದರೆ ಸದಾಕಾಲ ವಿಷ್ಣುವಿನಿಂದ ರಕ್ಷಿತನಾದವನು ಎಂದೂ ಪ್ರಸಿದ್ಧನಾಗಿದ್ದ ಪರೀಕ್ಷಿತ ಮಹಾರಾಜನು ಮುಖ್ಯ ಅತಿಥಿಗಳಾದ ಶುಕಮುನಿಗಳನ್ನು ಸ್ವಾಗತಿಸಲು ತಲೆಬಾಗಿದನು. ಆಗ ಎಲ್ಲ ಅಜ್ಞಾನಿ ಮಹಿಳೆಯರು ಮತ್ತು ಬಾಲಕರು ಶ್ರೀಲ ಶುಕಮುನಿಗಳನ್ನು ಹಿಂಬಾಲಿಸುವುದನ್ನು ನಿಲ್ಲಿಸಿದರು. ಎಲ್ಲರಿಂದ ಗೌರವ ಸ್ವೀಕರಿಸಿದ ಶುಕಮುನಿಗಳು ತಮ್ಮ ಮಹೋನ್ನತ ಆಸನದಲ್ಲಿ ಕುಳಿತರು. ಪರೀಕ್ಷಿತ ಮಹಾರಾಜನು ಶುಕಮುನಿಗಳಿಗೆ ಭಗವಂತನ ಮತ್ತು ಅವನ ಭಕ್ತರ ಮಹಿಮೆಯನ್ನು ಕೇಳಲು ಇಚ್ಛಿಸಿದನು. ಆಗ ಶುಕಮುನಿಗಳು ಶ್ರೀಮದ್ ಭಾಗವತವನ್ನು ವಿವರಿಸಲು ಪ್ರಾರಂಭಿಸಿದರು. ಅದರಲ್ಲಿ ಒಂದು ಭಕ್ತ ಅಂಬರೀಷನ ವೃತ್ತಾಂತ. ಪ್ರಿಯ ಸಹೋದರರೇ, ನಾನು ನಿಮ್ಮ ತಮ್ಮ ನಾಭಾಗ. ಗುರುಕುಲದಿಂದ ಈಗ ತಾನೇ ಹಿಂತಿರುಗಿ ಬಂದಿರುವೆ. ನೀವೆಲ್ಲರೂ ಕ್ಷೇಮವೇ? ಹೋ ನಾಭಾಗ, ಏನಾಶ್ಚರ್ಯ! ನೀನು ಗುರುಕುಲದಿಂದ ಹಿಂತಿರುಗಿ ಬಂದಿರುವೆ. ನಾವೆಲ್ಲರೂ ಕ್ಷೇಮದಿಂದ ಇದ್ದೇವೆ. ಬ್ರಹ್ಮಚಾರಿಗಳಾಗಿದ್ದ ನಾವಿಬ್ಬರು ಗುರುಕುಲದಿಂದ ಹಿಂತಿರುಗಿ ಬಂದು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿದ್ದೇವೆ. ನೀನು ಗುರುಕುಲದಲ್ಲೇ ನೆಲೆಸಿದ್ದನ್ನು ನೋಡಿ ಬೃಹದ್ ರಥ ಬ್ರಹ್ಮಚರ್ಯವನ್ನು, ಅಂದರೆ ಆಜನ್ಮ ಬ್ರಹ್ಮಚರ್ಯ ವ್ರತ ಕೈಗೊಂಡಿರಬೇಕೆಂದು ಭಾವಿಸಿದೆವು. ನನ್ನ ಇಚ್ಛೆ ಬೃಹದ್ ವ್ರತ ಬ್ರಹ್ಮಚಾರ್ಯವನ್ನು ಸ್ವೀಕರಿಸುವುದು ಆಗಿರಲಿಲ್ಲ. ನಾನು ಹೆಚ್ಚು ಕಾಲ ಆಶ್ರಮದಲ್ಲಿ ಉಳಿದು ಗುರುವಿನ ನಿಸ್ವಾರ್ಥ ಸೇವೆ ಮಾಡುವುದು ಆಗಿತ್ತು. ಗುರುಗಳು ನನ್ನ ಸೇವೆಯಿಂದ ತೃಪ್ತಿ ಹೊಂದಿದರು ಮತ್ತು ನನ್ನನ್ನು ಅರಸಿದರು. ಗುರುಗಳ ಆದೇಶದ ಮೇರೆಗೆ ನಾನು ಮತ್ತೆ ಹಿಂತಿರುಗಿ ಬರುವೆ ಮತ್ತು ಗೃಹಸ್ಥಾಶ್ರಮವನ್ನು ಸ್ವೀಕರಿಸುವೆನು. ನಾನು ಈಗ ನಮ್ಮ ತಂದೆಯನ್ನು ನೋಡಲು ಹೋಗುತ್ತೇನೆ. ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೇನೆ. ನಾವು ಈಗ ಏನು ಮಾಡೋದು? ನಮ್ಮ ತಂದೆಯ ಆಸ್ತಿಯನ್ನೆಲ್ಲ ನಾವಿಬ್ಬರೇ ಹಂಚಿಕೊಂಡಿದ್ದೇವೆ. ಈಗ ನಮ್ಮ ತಂದೆಯ ಆಸ್ತಿಯಲ್ಲಿ ಪಾಲು ಕೇಳಿದರೆ? ಈಗ ತಮ್ಮನಿಗೆ ಪಾಲು ಕೊಡಲು ಸಾಧ್ಯವಿಲ್ಲ. ಹಾಗೇನಾದರೂ ಪಾಲು ಕೇಳಿದರೆ ನಮ್ಮ ವಯಸ್ಸಾದ ತಂದೆಯನ್ನೇ ತಮ್ಮನಿಗೆ ಕೊಟ್ಟು ಬಿಟ್ಟರಾಯಿತು. ಹೇಗಾದರೂ ಅವರಿಗೆ ಕೆಲಸ ಮಾಡಲು ಶಕ್ತಿ ಉಳಿದಿಲ್ಲ. ಹಾ ಹಾ ಹಾ.
ತಂದೆಯವರ ಆಶೀರ್ವಾದವನ್ನು ಪಡೆದುಕೊಂಡು ಬಂದೆ. ನನ್ನ ಪ್ರೀತಿಯ ಸೋದರರೇ, ನಮ್ಮ ತಂದೆಯ ಆಸ್ತಿಯಲ್ಲಿ ನನ್ನ ಪಾಲಿನದೆಂದು ಏನನ್ನು ಕೊಟ್ಟಿರುವಿರಿ? ಪ್ರಿಯ ಸಹೋದರ ನಾಭಾಗ, ನಾವು ನೀನು ಹಿಂತಿರುಗಿ ಬರುವುದಿಲ್ಲವೆಂದು ಭಾವಿಸಿ ತಂದೆಯವರ ಅಲ್ಪ ಆಸ್ತಿಯನ್ನು ನಾವಿಬ್ಬರೇ ಹಂಚಿಕೊಂಡಿದ್ದೇವೆ ಮತ್ತು ಅದರ ಮೇಲೆ ಅವಲಂಬಿತರಾಗಿದ್ದೇವೆ. ಕಿರಿಯನಾಗಿರುವ ನಿನಗೆ ಉಳಿದಿರುವುದು ತಂದೆಯವರು ಮಾತ್ರ. ಹಾಗಾಗಿ ನಮ್ಮ ತಂದೆಯನ್ನು ನಿನ್ನ ಪಾಲಿನ ಆಸ್ತಿಯೆಂದು ಇಟ್ಟಿರುವೆವು. ನನ್ನ ಪ್ರೀತಿಯ ತಂದೆಯೇ, ನನ್ನ ಹಿರಿಯ ಸಹೋದರರು ನಿನ್ನನ್ನು ನನ್ನ ಪಾಲಿನ ಆಸ್ತಿಯಾಗಿ ಕೊಟ್ಟಿರುವರು. ಈಗ ನಾನು ಏನು ಮಾಡಲಿ? ನನ್ನ ಪ್ರೀತಿಯ ಸುತನೇ, ನಿನ್ನ ಅಣ್ಣಂದಿರ ಕಪಟದ ಮಾತುಗಳನ್ನು ನಂಬಬೇಡ. ನಾನು ನಿನ್ನ ಆಸ್ತಿಯಲ್ಲ. ಅವರು ನಿನಗೆ ಮೋಸ ಮಾಡುತ್ತಿದ್ದಾರೆ. ಅವರು ಸ್ವಾರ್ಥಿಗಳು. ನೀನು ಸರಳ ಹೃದಯಿ. ನಿನ್ನ ನೋಡಿದರೆ ನನಗೆ ಅನುಕಂಪ ಉಂಟಾಗುತ್ತಿದೆ. ನಾನು ನಿನಗೆ ಆಸ್ತಿ ಕೊಡಿಸಲು ಆಗುತ್ತಿಲ್ಲ, ಆದರೆ ನಿನಗೆ ಒಂದು ಉತ್ತಮ ಮಾರ್ಗದರ್ಶನ ಮಾಡಬಲ್ಲೆ. ಅದೇನು ಹೇಳಿ ತಂದೆ, ನಾನು ಅದನ್ನು ನಿಮ್ಮ ಆಶೀರ್ವಾದವೆಂದೇ ಪರಿಗಣಿಸುತ್ತೇನೆ. ತಂದೆಯಾದ ನೀವು ಮಕ್ಕಳಿಗೆ ಒಳಿತನ್ನೇ ಬಯಸುವಿರಿ ಮತ್ತು ಅರಸುವಿರಿ. ನಿನ್ನಂಥ ಮಗನನ್ನು ಪಡೆಯಲಿಕ್ಕೆ ನಾನು ಅದೃಷ್ಟ ಮಾಡಿದ್ದೆ. ನೀನು ನಿಸ್ವಾರ್ಥಿ. ಈಗ ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳು. ನೀನು ನಿನ್ನ ಗುರುವಿನ ಆಶೀರ್ವಾದದಿಂದ ವೇದಗಳಲ್ಲಿ, ಪುರಾಣಗಳಲ್ಲಿ, ಶಾಸ್ತ್ರ ಗ್ರಂಥಗಳಲ್ಲಿ ಪಾಂಡಿತ್ಯವನ್ನು ಪಡೆದಿರುವೆ. ಯಜ್ಞ ಹೋಮಗಳನ್ನು ದೋಷರಹಿತವಾಗಿ ಮಾಡಲು ಪರಿಣಿತಿಯನ್ನು ಹೊಂದಿರುವೆ. ಈ ಜ್ಞಾನವೇ ನಿನಗೆ ಜೀವನಾಧಾರವಾಗುವುದು. ಅದರಲ್ಲಿ ನನ್ನದು ಏನೂ ಇಲ್ಲ. ಅದೆಲ್ಲ ಗುರುಗಳ ಕರುಣೆ ಮತ್ತು ಆಶೀರ್ವಾದ ತಂದೆ. ಗುರುಗಳು ತಮ್ಮ ಅಪಾರವಾದ ಜ್ಞಾನ ಸಂಪತ್ತನ್ನು ನನಗೆ ಧಾರೆ ಎರೆದಿದ್ದಾರೆ. ನಾನು ಈಗೇನು ಮಾಡಲಿ ಹೇಳಿ ತಂದೆ? ಅಂಗೀರನ ವಂಶದವರು ಈಗೊಂದು ಮಹಾಯಜ್ಞವನ್ನು ಕೈಗೊಳ್ಳಲಿರುವರು, ಸತ್ರಯಾಗ. ಅವರು ಬುದ್ಧಿಶಾಲಿಗಳೇ ಆದರೂ ಯಜ್ಞದ ಪ್ರತಿ 6ನೇ ದಿನದಂದು ದಿಗ್ಭ್ರಮೆಗೊಂಡು ದಿನಂಪ್ರತಿ ಆಚರಣೆಗಳಲ್ಲಿ ತಪ್ಪುಗಳನ್ನು ಮಾಡುತ್ತಾರೆ. ಆದ್ದರಿಂದ ಜೀವನೋಪಾಯದ ಮಾರ್ಗವಾಗಿ ಅಂಗೀರನ ಪೀಳಿಗೆಯವರಿಗೆಲ್ಲ ಹೋಗಿ ಯಜ್ಞಕ್ರಿಯೆಯಲ್ಲಿನ ಅವರ ತಪ್ಪುಗಳಿಂದ ಲಾಭ ಪಡೆ. ಇದೇ ನನ್ನ ಸಲಹೆ. ಇದರಿಂದ ನಿನಗೆ ಪುಣ್ಯವೂ ದೊರೆಯುವುದು. ಆಗಲಿ ತಂದೆ. ಯಾರು ಈ ಅಂಗೀರ ಮುನಿಗಳು? ಬ್ರಹ್ಮದೇವನು ಗಾರ್ಬೋಧ ಕಷಾಯಿ ವಿಷ್ಣುವಿನ ನಾಭಿಯಿಂದ ಬಂದ ಕಮದಲ್ಲಿ ಹುಟ್ಟಿದನು. ಬ್ರಹ್ಮನ ಪ್ರಮುಖ ಪುತ್ರರು ಯಾರೆಂದರೆ ಸ್ವಯಂಭೂವ ಮನು, ಮರೀಚಿ, ಅಂಗೀರ, ವಸಿಷ್ಠ, ಆತ್ರೇಯ, ಭೃಗು, ಶಿವ, ಚತುಷ್ ಕುಮಾರರು, ನಾರದ, ಅತ್ರಿ. ಪ್ರಿಯ ನಾಭಾಗ, ಅಂಗೀರ ಮುನಿಗಳು ಸಪ್ತ ಋಷಿಗಳಲ್ಲಿ ಒಬ್ಬರು. ನಮ್ಮ ವಂಶದ ಮೂಲರಾದ ಕಶ್ಯಪ ಮುನಿಗಳು ಸ್ವತಃ ಮರೀಚಿ ಮುನಿಗಳ ಪುತ್ರ. ಮರೀಚಿ ಮುನಿಗಳು ಕೂಡ ಬ್ರಹ್ಮದೇವನ ಪುತ್ರರು. ಹಾಗಾಗಿ ಮರೀಚಿ ಮತ್ತು ಅಂಗೀರ ಮುನಿಗಳು ಅಣ್ಣ ತಮ್ಮಂದಿರು. ಮರೀಚಿ ಮುನಿಗಳ ವಂಶಾವಳಿ ಬಗ್ಗೆ ಕೂಡ ವಿವರಿಸಿ ತಂದೆ. ಮರೀಚಿ ಮುನಿಗಳು ಸ್ವಯಂಭೂವ ಮನುವಿನ ಮೊಮ್ಮಗಳು. ದೇವಹೂತಿಯ ಮಗಳಾದ ಕಲಾಳನ್ನು ವರಿಸಿದರು. ಅವರಿಗೆ ಕಶ್ಯಪ ಮುನಿಗಳು ಹುಟ್ಟಿದರು. ಕಶ್ಯಪ ಮುನಿಗಳು ದಿತಿ ಮತ್ತು ಅದಿತಿಯರನ್ನು ವಿವಾಹರಾದರು. ದಿತಿ ಅಂದರೆ ಅಸುರ ಕುಲದ ಪ್ರಹ್ಲಾದನ ಅಜ್ಜಿ ಅಲ್ಲವೇ? ನಿಜ. ದಿತಿಗೆ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷನೆಂಬ ಇಬ್ಬರು ಅಸುರರು ಜನಿಸಿದರು. ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ. ನೀನು ಬಲಿ ಚಕ್ರವರ್ತಿಯ ಹೆಸರು ಕೇಳಿರಬಹುದು. ಅವರು ಬೇರೆ ಯಾರೂ ಅಲ್ಲ, ಪ್ರಹ್ಲಾದ ಮಹಾರಾಜನ ಮೊಮ್ಮಗ ಮತ್ತು ವಿರೋಚನನ ಮಗ. ಭಗವಂತನು ವಾಮನ ರೂಪದಲ್ಲಿ ಬಂದು ಬಲಿಯನ್ನು ಉದ್ಧರಿಸಿದನು ಅಲ್ಲವೇ? ಹೌದು ಕುಮಾರ. ದಿತಿಗೆ ರಾಕ್ಷಸರು ಹುಟ್ಟಿದರೆ ಅದಿತಿಗೆ ದೇವತೆಗಳು ಹುಟ್ಟಿದರು. ಅದರಲ್ಲಿ ಪ್ರಮುಖರು ಸೂರ್ಯ ದೇವನಾದ ವಿಶ್ವಾಸನು. ಶ್ರೀಕೃಷ್ಣ ಭಗವದ್ಗೀತೆಯನ್ನು ಮೊದಲಿಗೆ ಹೇಳಿದ್ದು ಈ ವಿವಸ್ತನಿಗೆ. ವಿವಸ್ತನನ ಮಗ ವೈವಸ್ತ ಮನು. ವೈವಸ್ತ ಮನುವಿಗೆ ಇಳ, ಮೃಗ, ಇಕ್ಷ್ವಾಕು, ಶರ್ಯತಿ ಮತ್ತು ನನ್ನನ್ನು ಸೇರಿ 11 ಜನ ಮಕ್ಕಳು. ಹಾಗಾದರೆ ನಾನು ತಡಮಾಡದೆ ಈ ಕೂಡಲೇ ಸತ್ರಯಾಗ ಸ್ಥಳಕ್ಕೆ ಹೋಗುತ್ತೇನೆ. ಕುಮಾರ ನಭಾಗ,
ಇನ್ನೊಂದು ಪ್ರಮುಖ ಸಂಗತಿ, ನೀನು ಆ ಮಹಾತ್ಮರಲ್ಲಿಗೆ ಹೋಗಿ ವೈಶ್ವದೇವನನ್ನು ಕುರಿತು 2 ವೇದ ಮಂತ್ರಗಳನ್ನು ಪಠಿಸು. ಆ ಮಹಾತ್ಮರು ಸತ್ರಯಜ್ಞ ಮುಕ್ತಾಯದ ಬಳಿಕ ಸ್ವರ್ಗೀಯ ಗ್ರಹಊಹಗಳಿಗೆ ತೆರಳುವಾಗ ಯಜ್ಞದಲ್ಲಿ ಬಂದ ಹಣದಲ್ಲಿ ಉಳಿದಿದ್ದನ್ನು ನಿನಗೆ ಕೊಡುವರು. ಆದ್ದರಿಂದ ತಪ್ಪದೇ ಅಲ್ಲಿಗೆ ಹೋಗು. ನನ್ನನ್ನು ಆಶೀರ್ವದಿಸು ತಂದೆ, ನಾನು ಹೊರಡುತ್ತೇನೆ. ಮುನಿವರ್ಯರಿಗೆ ನಮಸ್ಕಾರಗಳು. ನನ್ನ ಹೆಸರು ನಾಭಾಗ. ನಾನು ನಿಮಗೆ ನಿಮ್ಮ ಹೋಮ ದೋಷರಹಿತವಾಗಿ ಪೂರ್ಣಗೊಳ್ಳಲು ಸಹಾಯ ಮಾಡಲು ಇಚ್ಛಿಸುತ್ತೇನೆ. ವೈಶ್ವದೇವನನ್ನು ಕುರಿತು 2 ವೇದ ಮಂತ್ರಗಳನ್ನು ನನ್ನಿಂದ ಕೇಳಿ. ಬಹಳ ಸಂತೋಷ. ಭಗವಂತನೇ ನಮಗೆ ಸಹಾಯ ಮಾಡಲು ನಿನ್ನನ್ನು ಕಳುಹಿಸಿರಬೇಕು. ಇದು ನಮ್ಮ ಭಾಗ್ಯ. ದಯವಿಟ್ಟು ಪೀಠದಲ್ಲಿ ಕುಳಿತುಕೊಳ್ಳಿ. अजायमानो बहुधा विजायते तस्य धीराः परिजानन्ति योनिम् मरीचीनां वदमिच्छन्ति वेधसः यो देवेभ्यः नपति यो देवानां पुरोहितः ऊर्ध्वो यो देवेभ्यो जातः नमो ऋताय ब्राह्मये ऋतं ब्राह्मं जनयन्तः देवा अग्रे तदब्रुवन् यस्यैवं ब्राह्मणो विद्यात् तस्य देवाः संवसे गृहीष्यते लक्ष्मीश्च पत्न्यौ अहोरात्रे पार्श्वे नक्षत्राणि रूपम् अश्विनौ यात्तम् इष्टं मनिधान अमुं मनिधान सर्वं मनिधान ओम शांति शांति शांति. ನಭಾಗ, ನಿಮ್ಮ ಸಹಾಯದಿಂದ ನಮ್ಮ ಯಜ್ಞ ಕಾರ್ಯಗಳು ದೋಷರಹಿತವಾಗಿ ಪೂರ್ಣಗೊಂಡಿದೆ. ನಾವುಗಳು ಈಗ ಸ್ವರ್ಗೀಯ ಗ್ರಹಗಳಿಗೆ ತೆರಳಲು ಸಮಯ ಬಂದಿದೆ. ಈ ಯಜ್ಞದಲ್ಲಿ ಉಳಿದ ಸಂಪತ್ತು ನಿನ್ನದು. ದಯವಿಟ್ಟು ಸ್ವೀಕರಿಸು. ಈ ಯಜ್ಞ ಸ್ಥಳದಲ್ಲಿ ಸಕಲ ಸಂಪತ್ತೂ ನನಗೆ ಸೇರಿದ್ದಾಗಿದೆ. ಈ ಸಂಪತ್ತು ನನಗೆ ಸೇರಿದ್ದಾಗಿದೆ. ಖ್ಯಾತರಾದ ಮಹರ್ಷಿ ಸದೃಶ ವ್ಯಕ್ತಿಗಳು ನನಗಿದನ್ನು ನೀಡಿದರು. ನಾನು ಅವರಿಗೆ ಈ ಯಜ್ಞದಲ್ಲಿ ಸಹಾಯ ಮಾಡಿದ್ದೇನೆ. ಅದರ ಫಲವಾಗಿ 1 ಭಾಗವನ್ನು ನನಗೆ ಕೊಟ್ಟಿರುತ್ತಾರೆ. ಹಾಗಾಗಿ ಇದು ನನಗೆ ಸೇರಬೇಕು. ನಮ್ಮ ತಂದೆಯವರು ನನಗೆ ಇದನ್ನೇ ಹೇಳಿದ್ದಾರೆ. ನಾಭಾಗ, ಸುಮ್ಮನೆ ವಿತಂಡವಾದ ಮಾಡಬೇಡ. ನೀನು ಇದನ್ನು ಸ್ವೀಕರಿಸಲು ಅರ್ಹನಲ್ಲ. ನಾವು ನಿನ್ನ ತಂದೆಯ ಬಳಿ ಹೋಗಿ ನಮ್ಮ ವಿವಾದವನ್ನು ಪರಿಹರಿಸುವಂತೆ ಕೇಳೋಣ. ತಂದೆ, ನೀವು ಹೇಳಿದ ಹಾಗೆ ನಾನು ಋಷಿಮುನಿಗಳಿಗೆ ಯಜ್ಞದಲ್ಲಿ ಸಹಾಯ ಮಾಡಿದೆ. ಅದರ ಫಲವಾಗಿ ನನಗೆ ಈ ಸಂಪತ್ತನ್ನು ನೀಡಿರುತ್ತಾರೆ. ಆದರೆ ಈ ವ್ಯಕ್ತಿ ಇದು ತನಗೆ ಸೇರಿದ್ದು ಎಂದು ಹೇಳುತ್ತಿದ್ದಾನೆ. ಅವನು ಕ್ಷೇತ್ರಪಾಲನಂತೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮಹರ್ಷಿಗಳು ದಕ್ಷಯಜ್ಞ ಶಾಲೆಯಲ್ಲಿ ಏನೇನನ್ನು ಸಮರ್ಪಿಸಿದರೋ ಅವೆಲ್ಲವೂ ಶಿವನ ಪಾಲಿನದು. ಆದ್ದರಿಂದ ಆ ಯಜ್ಞಶಾಲೆಯಲ್ಲಿನ ಸಕಲ ಸಂಪತ್ತು ನಿಜವಾಗಿ ಶಿವನಿಗೆ ಸೇರಿದ್ದಾಗಿದೆ.
ಕುಮಾರ, ನೀನು ಇದನ್ನು ಶಿವನಿಗೆ ಕೊಟ್ಟು ಬಿಡು. ಹೇ ಪೂಜಾರ್ಹನಾದ ದೇವನೇ, ಈ ಯಜ್ಞಶಾಲೆಯಲ್ಲಿರುವುದೆಲ್ಲ ನಿನ್ನದು. ಇದನ್ನು ನನ್ನ ತಂದೆಯು ಖಂಡಿತವಾಗಿ ಹೇಳಿರುವರು. ನಾನು ನಿನಗೆ ಗೌರವಯುತವಾಗಿ ತಲೆಬಾಗಿ ನಮಿಸಿ ನಿನ್ನ ಕರುಣೆಯನ್ನು ಯಾಚಿಸುವನು. ನಿನ್ನ ತಂದೆಯು ಹೇಳಿರುವುದೆಲ್ಲ ದಿಟವೇ ಆಗಿದೆ. ನೀನು ಕೂಡ ಅದೇ ಸತ್ಯವಾಕ್ಯಗಳನ್ನಾಡುತ್ತಿರುವೆ. ಆದ್ದರಿಂದ ವೇದ ಮಂತ್ರಗಳನ್ನು ಬಲ್ಲವನಾದ ನಾನು ದಿವ್ಯಜ್ಞಾನವನ್ನು ಕುರಿತು ನಿನಗೀಗ ವರ್ಣಿಸುವನು. ಯಜ್ಞಕ್ಕೆಂದು ವ್ಯಯವಾಗಿ ಉಳಿದಿರುವ ಸಕಲ ಐಶ್ವರ್ಯವನ್ನು ನೀನೀಗ ತೆಗೆದುಕೊಳ್ಳಬಹುದು. ನನ್ನ ಆಶೀರ್ವಾದದಿಂದ ನೀನು ಮುಂದೆ ಅಯೋಧ್ಯ ನರೇಶನಾಗುವೆ. ನೀನು ಬರೀ ಯಜ್ಞದಲ್ಲಿ ಸಹಾಯ ಮಾಡಿಲ್ಲ, ನೀನು ಸಾಧು ಸಂತರ ಸೇವೆಯನ್ನೂ ಮಾಡಿದ್ದೀಯ. ಹಾಗಾಗಿ ನಿನಗೆ ಸಾಧು ಸಂತರ ದರ್ಶನದಿಂದ ಆಗುವ ಪುಣ್ಯವೇನು ಎಂಬ ಕಥೆಯನ್ನು ಹೇಳುವೆ ಕೇಳು. ನಮಃ ಶಿವಾಯ.